everyone fine. ನೋಡಿ ದರ್ಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿಗೆ ದರ್ಶನ್ ಮತ್ತು ಪವಿತ್ರ ಸಂಬಂಧದ ಬಗ್ಗೆ ಗೊತ್ತಿರಲಿಲ್ಲ. ಯಾವುದೇ ಹೆಂಡತಿ ಆದ್ರೂ ಕೂಡ ಸಹಿಸಿಕೊಳ್ಳಲ್ಲ. 2014ರಿಂದಲೂ ಇವರಿಬ್ಬರ ಕತೆ ಗೊತ್ತು ಅಂತ ಅಂದಮೇಲೆ ಇಷ್ಟು ವರ್ಷ 2024ರವರೆಗೂ ಈ ಮಹಿಳೆ ಯಾಕೆ ಕಂಪ್ಲೇಂಟ್ ಕೊಟ್ಟಿಲ್ಲ, ಯಾಕೆ ದೂರು ಕೊಟ್ಟಿಲ್ಲ, ಗಂಡನ ಜೊತೆ ಯಾಕೆ ಜಗಳ ಮಾಡಿಲ್ಲ, ಇದು ಸಾಕಷ್ಟು ಮಹಿಳೆಯರಿಗೆ ಇರುವಂತ ಪ್ರಶ್ನೆ. ಯಾಕಂದ್ರೆ ಯಾವ ಮಹಿಳೆ ಆದ್ರೂ ಕೂಡ ಸಹಿಸಿಕೊಳ್ಳಲ್ಲ. ತನ್ನ ಗಂಡ ಇನ್ನೊಬ್ಳು ಜೊತೆಗೆ ಹೋಗ್ತಾನೆ ಅಂತಂದ್ರೆ ಯಾರು ಸಹಿಸಿಕೊಳ್ಳೋದಿಲ್ಲ. ಸೊ ವಿಜಯಲಕ್ಷ್ಮಿ ಅವರ ಸ್ಟೇಟ್ಮೆಂಟ್ ಏನೇನಿದೆ ಅನ್ನೋದನ್ನ ನಾವು ಹೇಳ್ತಾ ಹೋಗ್ತಾ ಇದ್ವಿ. ಸಂತೋಷ್, ನಾನು ಆಗ್ಲೇ ಹೇಳ್ತಾ ಇದ್ದೆ, ಇದೇ ಪವಿತ್ರ ಗೌಡ ವಿಜಯಲಕ್ಷ್ಮಿಗೆ ಕಾಲ್ ಮಾಡಿ ನಿಮ್ ಗಂಡ ನನ್ನ ಮನೆಗೆ ಬರ್ತಾ ಇದ್ದಾರೆ, ಬೇಡ ಅಂದ್ರೂ ಬರ್ತಾ ಇದ್ದಾರೆ, ನೀವು ಹದಬಸ್ತಲ್ಲಿ ಇಟ್ಕೊಳ್ಳಿ ಅಂತೆಲ್ಲ ಹೇಳು ಕೂಡ ರೇಂಜ್ ರೋವರ್ ಕಾರ್ ತಗೋಬೇಕಾದ್ರೆ ಇದು ಕಂಡೋರ್ ಗಂಡ ಅಂತ ಗೊತ್ತಾಗಿಲ್ಲ, ಬೇರೆಯವ್ರ ಗಂಡ ಅಂತ ಗೊತ್ತಾಗಿಲ್ಲ. RR ನಗರದಲ್ಲಿ ಒಂದು ಮನೆ ತಗೊಳಕ್ಕಾಗತ್ತೇನ್ರಿ? ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ಹುಡುಗಿ ಒಬ್ರು ತಗೊಳಕ್ಕಾಗತ್ತಾ? ಕೋಟಿ ಕೋಟಿ ಇರತ್ತೆ. ಆ ಮನೆ ತಗೋಬೇಕಾದ್ರೂ ಸಾಲ ಮಾಡಿ ಕೊಡಿಸ್ತಾ ಇದ್ದಾರೆ ಅಂತ ಗೊತ್ತಿದ್ರು ಪವಿತ್ರ ಗೌಡಗೆ ಇದು ನನ್ನ ಗಂಡ ಅಲ್ಲ, ವಿಜಯಲಕ್ಷ್ಮಿ ಗಂಡ ಅಂತನೂ ಗೊತ್ತಾಗ್ಲೇ ಇಲ್ಲ. ಇನ್ನೊಂದು ಕೇಳ್ಪಟ್ಟಿದ್ದೆ ಸಂತೋಷ್, ನಾನು ವಿಜಯಲಕ್ಷ್ಮಿ ಏನೇನು ಹಾಕ್ತಾರೋ ಬಟ್ಟೆಗಳು ಅಥವಾ ಏನೇನು ಬಳಕೆ ಮಾಡ್ಕೊಳ್ತಾರೋ, ಕಾರ್ ಆಗಿರ್ಬೋದು, ಅವ್ರ ಹೈಫೈ ಲೈಫ್ ಹೇಗಿದೆ, ಸ್ಟಾರ್ ನಟನ ಹೆಂಡತಿ ಹೇಗೆ ಜೀವನ ಕಳೀತಾರೋ ನಾನು ಹಂಗೆ ಕಳಿಬೇಕು ಅಂತ ಜಿದ್ದಿಗೆ ಬಿದ್ದಿದ್ರಂತೆ ಪವಿತ್ರ ಗೌಡ. ಒಂದಿಷ್ಟು ರೀತಿ ಊಹಾಪೋಹಗಳು ಬರ್ತೈತೆ. ನಾವು ಈ ಪ್ರಕರಣ ಫಾಲೋ ಅಪ್ ಮಾಡ್ತಾ ಇದ್ದ ಸಂದರ್ಭದಲ್ಲಿ ನಾವು ಕೇಳ್ಪಟ್ಟಂಥ ಮಾತುಗಳಿವು, ಅಲ್ಲಿ ಹೇಳುವಂಥದ್ದು ಇಲ್ಲ. ಅವ್ರಿಗೆ ಆಪ್ತ ಬಳಗಿರುತ್ತೆ, ನಮಗೊಂದಿಷ್ಟು ಸೋರ್ಸ್ಗಳಿರುತ್ತೆ, ನಮ್ಮದೇ ಆದ ಸೋರ್ಸ್ಗಳು ಅಲ್ಲಿ ಹೇಳ್ತಾ ಹೋಗುತ್ತೆ. ಏನಂತ ಹೇಳ್ತಾರೆ ಅಂದರೆ, ಸೊ ಯಾವಾಗ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ಒಂದು ರೇಂಜ್ ರೋವರ್ ಕಾರ್ ತಗೊಂತಾರಂತೆ, ಇದು ಬೇಕು ಅಂತ ಹೇಳಿ. ಏನೋ ದರ್ಶನ್ ಕೊಡ್ಸಿರ್ಬೋದು, ಬರ್ಡೇಗೋ ಇನ್ನೊಂದಕ್ಕೋ ವಾರ್ಷಿಕೋತ್ಸವಕ್ಕೋ ಏನೋ ಹೆಂಡತಿ ಕೊಡ್ಸಿರ್ಬೋದು, ಇಲ್ಲ ಅವ್ರು ಡಿಮ್ಯಾಂಡ್ ಮಾಡಿ ತಗೋಬೋದು, ಗಂಡನ ಹತ್ರ ತಗೊಂಡಿರ್ತಾರೆ. ಸೊ ತಗೊಂಡಂತ ಸಂದರ್ಭದಲ್ಲಿ ಈ ವಿಚಾರ ಪವಿತ್ರ ಗೌಡಂಗೆ ಗೊತ್ತಾಗುತ್ತೆ. ಪವಿತ್ರ ಗೌಡಂಗೆ ಗೊತ್ತಾದ್ಮೇಲೆ ಪವಿತ್ರ ಗೌಡ ವಿಜಯಲಕ್ಷ್ಮಿ ರೇಂಜ್ ರೋವರ್ ಆ ಕಾರ್ ತಗೊಂಡ್ಮೇಲೆ ಅದಕ್ಕಿಂತ ನೆಕ್ಸ್ಟ್ ವೇರಿಯಂಟ್, ಅಂದ್ರೆ ಕಾರ್ಗಳಲ್ಲಿ ಬೇರೆ ಬೇರೆ ವೇರಿಯಂಟ್ಗಳು ಬರುತ್ತೆ, ಹೈ ಎಂಡ್, ಮಿಡ್ ವರ್ಷನ್, ಲೋ ವರ್ಷನ್, ಈ ತರ. ಸೊ ಅದಕ್ಕಿಂತ ನಮಗೆ ಇನ್ನೂ ಕೂಡ ಹೈ ವರ್ಷನ್ ಅಂದರೆ ಅದಕ್ಕಿಂತ ಒಂದು ವೇರಿಯಂಟ್ ಜಾಸ್ತಿ ಇರುವಂಥದ್ದು, ನನಗೆ ರೇಂಜ್ ರೋವರ್ ಕಾರೇ ಬೇಕು ಅಂತ ಹೇಳಿ ಅವ್ರು ತೆಗೆಸ್ಕೊಂಡಿರುವಂಥದ್ದು. ಅದನ್ನೇ ವಿಜಯಲಕ್ಷ್ಮಿ ಅವರು ಅವರ ಹೇಳಿಕೆಯಲ್ಲಿ ಉಲ್ಲೇಖನ ಮಾಡಿರುವಂಥದ್ದು. 2018ರಲ್ಲಿ ಇವ್ರ ಮನೆಯ ಜೊತೆಗೆ ಒಂದು ರೇಂಜ್ ರೋವರ್ ಕಾರನ್ನ ತೆಗೆಸ್ಕೊಡ್ತಾರೆ ಅಂತ. ಅಂದ್ರೆ ಇದು ವಿಜಯಲಕ್ಷ್ಮಿ ಕೂಡ ಗೊತ್ತಿತ್ತು, ನಾನು ತಗೊಂಡ ಅನ್ನೋ ಕಾರಣಕ್ಕಾಗಿ ಈಕೆ ಡಿಮ್ಯಾಂಡ್ ಮಾಡಿ ಆ ಕಾರನ್ನ ತೆಗೆಸ್ಕೊಂಡಿದ್ದಾಳೆ ಆಗಿದ್ರೆ. ಸೊ ಈ ಕಾರಣಕ್ಕಾಗಿ ಈ ವಿಚಾರ ವಿಜಯಲಕ್ಷ್ಮಿಗೂ ಗೊತ್ತಾಗುತ್ತೆ, ಪವಿತ್ರ ಗೌಡಗೂ ವಿಜಯಲಕ್ಷ್ಮಿ ತೆಗೆದುಕೊಂಡಿರೋ ಗೊತ್ತಾಗ. ಅಂದ್ರೆ ಇಲ್ಲಿ ಕಾಂಪಿಟೇಷನ್, ದರ್ಶನ್ ಅವ್ರ ಹೆಂಡತಿಗೆ ಏನ್ ಕೊಡಿಸ್ತಾರೆ ಅದು ನನಗೆ ಕೊಡಿಸ್ಬೇಕಷ್ಟೇ. ಸೊ ಇವರು ಅವ್ರ ಗೆಳತಿ ಅಲ್ವಾ, ಇಲ್ಲ ಅವರು ಹೇಳ್ಕೊಂಡಿರೋ ಜೊತೆಗೆ ಪ್ರೀತಿ ಮಾಡ್ತಾ ಇದ್ವಿ ಅಂತ ಪವಿತ್ರ ಗೌಡ ಪೊಲೀಸರ ಮುಂದೆ ಕೊಟ್ಟಿರುವಂತ ಹೇಳಿಕೆಗಳಲ್ಲಿ ನಾವು ಒಬ್ಬರನ್ನೊಬ್ರು ಪ್ರೀತಿ ಮಾಡ್ತಾ ಇದ್ವಿ ಅಂತ ಹೇಳಿ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಸೊ ಆ ಪ್ರೀತಿಯಿಂದ ಡಿಮ್ಯಾಂಡ್ ಮಾಡಿ ಕಾರು, ಮನೆ, ಅವ್ರು ಬೇಕಾದ ಐಷಾರಾಮಿ ಜೀವನಕ್ಕೆ ಏನ್ ಬೇಕೋ ಅವೆಲ್ಲ. ನನಗೆ ಇದನ್ನ ನೋಡಿದ್ರೆ ಅನಿಸ್ತಾ ಇರೋದು, ವಿಜಯಲಕ್ಷ್ಮಿಗೆ ನಾನು ಮತ್ತು ದರ್ಶನ್ ರಿಲೇಶನ್ಶಿಪ್ ನಲ್ಲಿ ಇದೀವಿ, ನಿಮ್ ಗಂಡ ನನ್ನ ಪ್ರೀತಿ ಮಾಡ್ತಾ ಇದ್ದಾರೆ ಅಂತ ತಿಳಿಸ್ಬೇಕಾಗಿತ್ತು. ಅದಕ್ಕೆ ಪವಿತ್ರ ಗೌಡ ಆತರ ನಿನ್ ಗಂಡನ ಹದಬಸ್ತಲ್ಲಿ ಇಟ್ಕೋ ಅಂತ ಕಾಲ್ ಮಾಡಿದ್ರ ಅಂತ. ಒಂದು ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದು ಆ ಥರದ್ದೇನಾದ್ರು ಪ್ಲಾನ್ ಮಾಡ್ಕೊಂಡಿದ್ರ ಪವಿತ್ರ ಗೌಡ ಅಂತ. ಯಾಕಂದ್ರೆ ಮುಂದೆ ವಿಜಯಲಕ್ಷ್ಮಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ, ಅದನ್ನ ನೋಡಿದ್ರೆ ತುಂಬಾ ಆತರ ಅನಿಸ್ತಾ ಇದೆ, ಪವಿತ್ರ ಗೌಡ ತುಂಬಾ ಪ್ಲಾನ್ಡ್ ಆಗಿ ದರ್ಶನ್ ಬಲೆಗೆ ಹಾಕೊಂಡ್ರ ಅಂತ. ಖಂಡಿತವಾಗಿ ಅದು ಸೇಫ್ ಗೇಮ್ ಅಂತ ನಾವೇನು ಹೇಳ್ತೀವಿ, ಆ ಗೇಮ್ ಕೂಡ ಇಲ್ಲಿ ಆಗಿರ್ಬೋದು. ಅಂದ್ರೆ ವಿಚಾರ ವಿಜಯಲಕ್ಷ್ಮಿ ಗೊತ್ತಾಗಬೇಕು. ಸೊ ಒಂದು ಕಡೆ ದರ್ಶನ್ಗೆ ವಿಜಯಲಕ್ಷ್ಮಿ ಪ್ರಶ್ನೆಯನ್ನು ಮಾಡಬೇಕು. ಸೊ ಇತ್ತ ಕಡೆ ಪವಿತ್ರ ನಾನು ಸಾಚ, ನಾನು ಅವ್ರನ್ನ ಕರೆದಿಲ್ಲ, ನಮ್ಮನೆಗೆ ಅವ್ರು ಬರ್ತಾ ಇದ್ದಾರೆ, ಬೇಡ ಅಂದ್ರೆ ಬಲವಂತಾಗಿ ಬರ್ತಾ ಇದಾರೆ ಪದೇ ಪದೇ, ನಿನ್ ಗಂಡನ ಬುದ್ಧಿ ಹೇಳು, ನನ್ನ ಮನೆಗೆ ಕಳಿಸ್ಬೇಡ, ಅದು ಬಸ್ಸಲ್ಲಿ ಇಟ್ಕೋ, ನಿನ್ ಮನೇಲಿ ಇಟ್ಕೋ, ನಾಳೆ ನನ್ನನ್ನು ದೂರ ಬೇಡ ಅನ್ನೋ ರೀತಿಯಲ್ಲಿ ಇವರು ಸೇಫ್ ಗೇಮ್ ಆಗ್ಲಿಕ್ಕೆ ಏನ್ ಬೇಕೋ ಅದನ್ನು ಹೇಳಲಿಕ್ಕೆ ಫೋನ್ ಮಾಡಿ ಹೇಳಿರ್ಬೋದು. ಈ ತರ, ಯಾಕಂದ್ರೆ ನಾವು ಸಾಕಷ್ಟು ಪ್ರಕರಣಗಳನ್ನ ನಾವು ನೋಡ್ತೀವಿ. ಸೊ ಈ ರೀತಿ ಆಗಿರುವಂತ ಸಾಧ್ಯತೆ ಇರುತ್ತೆ. ಆದ್ರೆ ಇದೇ ಪವಿತ್ರ ಇಲ್ಲಿ ಇದು ವಿಜಯಲಕ್ಷ್ಮಿ ಸ್ಟೇಟ್ಮೆಂಟ್ ನ ನಾವು ನೋಡಿರುವಂತದ್ದು. ಆದ್ರೆ ಪವಿತ್ರ ಗೌಡ ಸ್ಟೇಟ್ಮೆಂಟ್ ನೋಡಿದಾಗ ಆಕೆ ಹೇಳಿರುವಂತ ನಾವು ಪರಸ್ಪರ ಪ್ರೀತಿ ಮಾಡ್ತಾ ಇದ್ವಿ, ಒಬ್ರಿಗೊಬ್ರು ಪ್ರೀತಿ ಇತ್ತು, ಅದಕ್ಕೆ ಮುಂಚೆ ನನಗೆ ಮದ್ವೆನೂ ಕೂಡ ಆಗಿತ್ತು ಅನ್ನೋದನ್ನು ಕೂಡ ದರ್ಶನ್ ಅವ್ರಿಗೆ ಹೇಳಿದ್ದೆ. ಸೊ ಎಲ್ಲಾ ವಿಚಾರಗಳನ್ನು ಕೂಡ ಆಕೆ ಸ್ಟೇಟ್ಮೆಂಟ್ ಹೇಳಿಕೆ ಕೊಟ್ಟಿದ್ರು. ಸಂತೋಷ್, ಇನ್ನೊಂದು ಶಾಕಿಂಗ್ ಸ್ಟೇಟ್ಮೆಂಟ್ ಅನ್ನ ಕೂಡ ಕೊಟ್ಟಿದ್ದಾರೆ. ಇದು ಬಾಸ್ ಅಭಿಮಾನಿಗಳಿಗೂ ಕೂಡ ಬೇಸರ ಆಗ್ಬೋದು. ನಮ್ಮ ಬಾಸ್ ಯಾರಿಗೂ ಬಗ್ಗಲ್ಲ, ಯಾರಿಗೂ ಜಗ್ಗಲ್ಲ, ನಮ್ಮ ಬಾಸ್ ನಡೆದಿದ್ದೆ ದಾರಿ, ಆ ಥರದ್ದೆಲ್ಲ ಹೇಳ್ತಾ ಇದ್ದವ್ರಿಗೆ ಪವಿತ್ರ ಗೌಡ ಇಲ್ಲಿ ಇದು ನನ್ನ ಸ್ಟೇಟ್ಮೆಂಟ್ ಅಲ್ಲ ಅಥವಾ ಮಾಧ್ಯಮದವ್ರು ಹೇಳ್ತಾ ಇರೋದಲ್ಲ, ವಿಜಯಲಕ್ಷ್ಮಿಯ ಸ್ಟೇಟ್ಮೆಂಟು. ಪವಿತ್ರ ಗೌಡನ ಬಳಿ ಒಂದಷ್ಟು ಖಾಸಗಿ ಫೋಟೋಗಳು
ಅಂದ್ರೆ ದರ್ಶನ್ ಮತ್ತು ಪವಿತ್ರ ಗೌಡ ಇರುವಂತ ಖಾಸಗಿ ಫೋಟೋಗಳು ವಿಡಿಯೋಗಳು ಇತ್ತು, ಅದರ ಒಂದು ಹಾರ್ಡ್ ಡಿಸ್ಕು ಇತ್ತು. ಅದನ್ನ ಪವಿತ್ರ ಗೌಡ ಅವರ ತಾಯಿ ಮನೆಯಲ್ಲಿ ಇಟ್ಕೊಂಡು ಆ ಹಾರ್ಡ್ ಡಿಸ್ಕ್ ಅನ್ನ ಮಾಧ್ಯಮಗಳಿಗೆ ನೀಡೋದಾಗಿ ದರ್ಶನ್ಗೆ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ಅನ್ನೋದು ನನಗೆ ನಮ್ಮ ಆಪ್ತ ವಲಯದವರಿಂದ ಮಾಹಿತಿ ಸಿಗುತ್ತೆ. ಫೋಟೋಸು ವಿಡಿಯೋಸು ಇದೆಲ್ಲ ಇಟ್ಕೊಂಡು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ರು ದರ್ಶನ್ಗೆ. ನೀವೇನಾದರೂ ನನ್ನ ಬಿಟ್ಟೋದ್ರೆ ಅಥವಾ ಬೇರೆ ಥರ ಏನಾದರೂ ಆದರೆ ಇದನ್ನೆಲ್ಲ ಮಾಧ್ಯಮಗಳಿಗೆ ಕೊಡ್ತೀವಿ ಅಂತ ಪವಿತ್ರ ಗೌಡ ಹೆದರಿಸ್ತಾ ಇದ್ದಾರೆ ಅಂತ ವಿಜಯಲಕ್ಷ್ಮಿಗೆ ಅವರ ಆಪ್ತ ವಲಯರು ಹೇಳಿದ್ರಂತೆ. ಈ ಸ್ಟೇಟ್ಮೆಂಟು ಸಿಕ್ಕಾಬಟ್ಟೆ ಕ್ಯೂರಿಯಾಸಿಟಿ ಕಾರಣ ಆಗ್ತಾ ಇದೆ. ಇದೇನಪ್ಪ ಇದು ಹಿಂಗೆ? ಹಂಗಿದ್ರೆ ದರ್ಶನ್ ಪವಿತ್ರ ಮೇಲಿನ ಪ್ರೀತಿಗಾಗಿರ್ಬೋದು ಅಥವಾ ಮೋಹಕ್ಕಾಗಿರ್ಬೋದು ಅವಳ ಜೊತೆಗೆ ಇರ್ಲಿಲ್ವಾ, ಈ ಕೊಲೆ ಮಾಡ್ಲಿಲ್ವಾ, ಯಾವುದೋ ವಿಡಿಯೋ ಫೋಟೋ ಇದೆ ಅಂತ ಹೆದರ್ಕಂಡ ಏನು ಕತೆ ಅಂತ? ಖಂಡಿತವಾಗಿ ಇಲ್ಲಿ ನಾವು ವಿಜಯಲಕ್ಷ್ಮಿ ಸ್ಟೇಟ್ಮೆಂಟನ್ನು ನೋಡಿದಂಥ ಸಂದರ್ಭದಲ್ಲಿ ಸಾಕಷ್ಟು ಅನುಮಾನಗಳು ಇಲ್ಲಿ ಉಟ್ಕೊಳ್ತವೆ ನಮಗೆ. ಏನಪ್ಪ ಈ ರೀತಿಯಾಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು? ಅವರು ತನ್ನ ಆಪ್ತ ಬಳಗ ನನಗೆ ನೀಡಿರುವಂಥ ಮಾಹಿತಿಯನ್ನು ನೋಡೋದಾದರೆ ಆ ಮಾಹಿತಿಯಲ್ಲಿ ಒಂದಿಷ್ಟು ಖಾಸಗಿ ಫೋಟೋಗಳು ಖಾಸಗಿ ಫೋಟೋಸು ಮತ್ತು ವೀಡಿಯೋಸ್ ಅಂದರೆ ಏನು ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾರ ಖಾಸಗಿ ಫೋಟೋಗಳು, ಯಾರ ಖಾಸಗಿ ವೀಡಿಯೋಗಳು, ಯಾರು ಮಾಡಿಕೊಂಡಿದ್ದು, ಯಾವಾಗ ಮಾಡಿಕೊಂಡಿದ್ದು, ಯಾವ ಕಾರಣಕ್ಕಾಗಿ ಮಾಡಿಕೊಂಡಿದ್ದು, ಇವೆಲ್ಲವೂ ಕೂಡ ಇಲ್ಲಿ ಪ್ರಶ್ನೆಗಳಾಗುತ್ತೆ. ಸೊ ಈ ವಿಚಾರ ಗೊತ್ತಿದ್ದಂಥ ಸಂದರ್ಭದಲ್ಲೂ ಕೂಡ ವಿಜಯಲಕ್ಷ್ಮಿಯವರು ಒಂದು ಕಡೆ ಸುಮ್ಮನಾದ್ರೆ ಗಂಡನ ಮರ್ಯಾದೆಗೆ, ಸಮಾಜದಲ್ಲಿರುವಂತಹ ಗೌರವಕ್ಕೆ, ಅವರ ಫ್ಯಾನ್ ಫಾಲೋವರ್ಸ್ಗಳನ್ನು ನೋಡಿ ಸುಮ್ಮನೆ ಎಲ್ಲರ ಮುಂದೆ ಅವರ ಮಾನಕ್ಕೆ ಧಕ್ಕೆ ಆಗ್ಬೋದು, ಹಾನಿ ಆಗ್ಬೋದು ಅನ್ನೋ ಕಾರಣಕ್ಕೆ ಸುಮ್ಮನಾದ್ರ ಅನ್ನೋದು ಇಲ್ಲಿ ಮೊದಲನೇ ಪ್ರಶ್ನೆ ಆಗುತ್ತೆ. ಎರಡನೇದು, ಇದೇ ವಿಚಾರಕ್ಕೆ ದರ್ಶನ್ ಮತ್ತು ವಿಜಯಲಕ್ಷ್ಮಿ ನಡುವೆ ಗಲಾಟೆ ಆಯ್ತಾ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ ಆಗುತ್ತೆ. ಯಾವಾಗ ಹಿಂದೆ ದರ್ಶನ್ ಅವರು ಜೈಲಿಗೆ ಹೋಗಿದ್ರು ಅಂತ ನಾವು ಏನು ಹೇಳ್ತಾ ಇದ್ವಿ, ಸೊ ಅವಾಗಿಂದನೇ ಇಬ್ಬರ ನಡುವೆ ಸಂಪರ್ಕಗಳಿತ್ತ, ಈ ಕಾರಣಕ್ಕಾಗಿ ಏನಾದರೂ ಜಗಳಗಳು ನಡೀತಿತ್ತಾ ಅನ್ನೋದು ಇಲ್ಲಿ ಪ್ರಶ್ನೆ ಆಗುತ್ತೆ. ಅದರ ಜೊತೆಗೆ ಇನ್ನೊಂದು ಆಯಾಮವನ್ನು ನೋಡೋದಾದರೆ ದರ್ಶನ್ ನಿಜಕ್ಕೂ ಪವಿತ್ರ ಗೌಡ ಮೇಲೆ ಪ್ರೀತಿ ಇದೆಯಾ ಅಂದರೆ ಇಲ್ಲಿ ಅವರು, ನಾವು ಈಗ ವಿಜಯಲಕ್ಷ್ಮಿ ಸ್ಟೇಟ್ಮೆಂಟ್ ಬಗ್ಗೆ ಮಾತ್ರ ಮಾತಾಡ್ತಾ ಇರುವಂಥದ್ದು. ಅವ್ರು ಹೇಳಿರುವಂಥ ಹೇಳಿಕೆಯಲ್ಲಿ ಖಾಸಗಿ ವಿಡಿಯೋ ಮತ್ತು ಫೋಟೋಗಳನ್ನು ಇಟ್ಕೊಂಡು ಒಂದು ಹಾರ್ಡ್ ಡಿಸ್ಕಿಗೆ ಹಾಕಿ ಅದನ್ನು ಪವಿತ್ರ ಗೌಡ ಅವರ ತಾಯಿ ಮನೆಯಲ್ಲಿ ಇಟ್ಕೊಂಡಿದ್ರು. ಅಂದರೆ ತಾಯಿ ಮನೆ ಅಂದರೆ ಎಲ್ಚೇನಹಳ್ಳಿ ಏನವ್ರ ಮನೆ ಇದೆ, ಆ ಮನೆಯಲ್ಲಿ ಇಟ್ಕೊಂಡಿದ್ರು. ಯಾಕೆಂದರೆ ದರ್ಶನ್ ಪವಿತ್ರ ಗೌಡ ಮನೆಗೆ ಬರ್ತಾ ಇರ್ತಾರೆ, ಯಾವಾಗ ಬೇಕಾದ್ರೆ ಅದನ್ನು ಎತ್ಕೊಂಡು ಹೋಗ್ಬೋದು, ಆ ಸಂದರ್ಭದಲ್ಲಿ ಅವೆಲ್ಲ ನಾಶ ಆಗ್ಬೋದು ಅನ್ನೋ ಕಾರಣಕ್ಕೆ ಇರ್ಬೋದು. ಅದ್ರ ಬಗ್ಗೆ ಗೊತ್ತಿಲ್ಲ. ಅವ್ರ ಹೇಳಿಕೆ ಪ್ರಕಾರ ಈ ಕಾರಣಕ್ಕಾಗಿದ್ರೆ ಅದನ್ನು ಸೇಫಾಗಿಡ್ಲಿಕ್ಕೆ ಹಾರ್ಡ್ ಡಿಸ್ಕ್ಗೆ ಹಾಕಿ ಅವ್ರ ಮನೆಯಲ್ಲಿ ಇಟ್ಟಿದ್ರ, ಬರೀ ಸೇಫಾಗಿಡ್ಲಿಕ್ಕೆ, ಇಲ್ಲ ದರ್ಶನ್ನ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರಾ? ಸೊ ದರ್ಶನ್ ಏನಾದರೂ ಇಲ್ಲಿ ನಾವು ಹೇಳ್ತೀವಿ, ಇನ್ನೊಂದು ಪದನ ಬಳಸಬಾರ್ದು ಗೊತ್ತಿಲ್ಲ, ಸಾಮಾನ್ಯವಾಗಿ ಸಾಕಷ್ಟು ಪ್ರಕರಣಗಳನ್ನ ಕೇಳ್ತೀವಿ, ಹನಿ ಟ್ರ್ಯಾಪ್ ಅಂತ ಒಂದು ಪದ ಬಳಸ್ತಾರೆ. ಇತ್ತೀಚಿನ ದಿನಗಳಲ್ಲಿ ಅದು ಹೆಚ್ಚಾಗುತ್ತೆ. ಹಣವನ್ನು ಮಾಡಲಿಕ್ಕೆ ಸುಲಭವಾಗಿ ಹನಿ ಟ್ರ್ಯಾಪ್ಗಳನ್ನು ಮಾಡ್ತಾರೆ. ಅಂದರೆ ನಿಮಗೆ ಪರಿಚಯನೇ ಇರೋದಿಲ್ಲ, ಸೋಷಿಯಲ್ ಮೀಡಿಯಾದಲ್ಲೋ ಮೊಬೈಲಲ್ಲೋ ಆರಂಭದಲ್ಲಿ ಪರಿಚಯ ಆಗ್ತೀವಿ, ಮಾತಾಡ್ತಾ ಇರ್ತಾರೆ, ಚಾಟ್ ಮಾಡ್ತಾರೆ, ಕೊನೆಗೆ ಅದನ್ನು ನಿಮ್ಮನ್ನು ಭಾವೋದ್ವೇಗಕ್ಕೆ ಒಳ ಮಾಡುವಂಥದ್ದು, ಅವ್ರನ್ನ ಪ್ರವೋಕ್ ಮಾಡುವಂಥದ್ದು, ದುರುಪಯೋಗ ಪಡಿಸ್ಕೊಳ್ಳುವಂಥದ್ದು. ಅದಾದ ನಂತರ ಅದರ ಮುಖಾಂತರ ಬ್ಲ್ಯಾಕ್ ಮೇಲ್ ನಿಮ್ಮ ಮನೆಗೆ ಹೇಳ್ತೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಅರಿಬಿಡ್ತೀವಿ, ನಿನ್ನ ಮಾಧ್ಯಮಗಳಿಗೆ ಇದನ್ನು ಕೊಡ್ತೀನಿ, ನಿನ್ನ ಮಾನವನ ಗೌರವಕ್ಕೆ ಹಾನಿ ಉಂಟು ಮಾಡ್ತೀವಿ, ಸಮಾಜದಲ್ಲಿ ತಲೆ ಎತ್ಕೊಂಡು ಓಡಾಡ್ಲಿಕ್ಕೆ ಆಗೋದಿಲ್ಲ, ಹಾಗೆ ಮಾಡ್ತೀನಿ, ಈ ರೀತಿಯಾಗಿ ಹೇಳಿ ಅವರಿಂದ ಹಣವನ್ನು ಪೀಕುವಂಥದ್ದು, ಇಲ್ಲ ಕೆಲಸವನ್ನು ಮಾಡ್ಕೊಳ್ಳುವಂಥದ್ದು, ಇಲ್ಲ ಬಲವಂತವಾಗಿ ಮದುವೆ ಆಗುವಂಥದ್ದು, ಈ ಥರ ಸಾಕಷ್ಟು ಪ್ರಕರಣಗಳನ್ನ ನೋಡ್ತೀವಿ. ಅದನ್ನು ನೋಡಿದಾಗ ಇದು ಅದೇ ರೀತಿ ಆಗಿರ್ಬೋದಾ? ದರ್ಶನ್ಗೆ ನಿಜವಾಗೂ ಪ್ರೀತಿ ಇತ್ತಾ, ಇಲ್ಲ ಈ ಭಯ ಪಡ್ರ ಅವರು ಪವಿತ್ರ ಗೌಡ ಈ ಖಾಸಗಿ ಫೋಟೋಸ್ ಮತ್ತು ವಿಡಿಯೋಸ್ಗಳಿಗೆ ಏನು ಮಾಧ್ಯಮಗಳಿಗೆ ಕೊಡ್ತೀವಿ ಅಂತ ಇವರು ಏನು ಬ್ಲ್ಯಾಕ್ ಮೇಲನ್ನು ಮಾಡ್ತಾ ಇದ್ದಾರೆ ಅಂತ ವಿಜಯಲಕ್ಷ್ಮಿ ಅವರು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಸೊ ಈ ಕಾರಣಕ್ಕಾಗಿ ದರ್ಶನ್ ಅವರು ಅನಿವಾರ್ಯವಾಗಿ ಕಟ್ಟು ಬಿದ್ದು ಅವ್ರ ಜೊತೆ ಫ್ರೆಂಡ್ಶಿಪ್ಪನ್ನು ಇಟ್ಕೊಳ್ಬೇಕಾಯ್ತಾ ಅನ್ನೋದು ಒಂದು. ಇಲ್ಲಿ ಅವ್ರು ಹೇಳಿದ್ದಾರೆ ಅವರಿಬ್ಬರು ಫ್ರೆಂಡ್ಶಿಪ್ಪು ಮತ್ತು ಅವ್ರಿಗೆ ಲಿವಿಂಗ್ ಟುಗೆದರ್ನಲ್ಲಿ ಇದ್ರು ಅಂತ. ಆದರೆ ನಾನು ಇನ್ನೊಂದು ಹೇಳ್ತೀನಿ, ಇದು ಸ್ಫೋಟಕ ವಿಚಾರ. ಇದು ಪವಿತ್ರ ಗೌಡ ಕೊಟ್ಟಿರುವಂಥ ಸಾಹಿತ್ಯ ಹೇಳಿಕೆಯಲ್ಲಿ 2018 ಫೆಬ್ರವರಿ ತಿಂಗಳೇನಿದೆ, ಈ ತಿಂಗಳಲ್ಲಿ ಹೊಸ ಮನೆ ಏನು ರಾಜರಾಜೇಶ್ವರಿ ಅಂತ ನಗರ ಹೇಳಿದ್ರು, ಆ ನಗರದಲ್ಲಿ ಮನೆಯನ್ನು ತೆಗೆದುಕೊಂಡ ನಂತರ ಆ ಮನೆಯಲ್ಲಿ ಅಂದಿನಿಂದ ನಾವಿಬ್ಬರು ಸಂಸಾರ ಮಾಡಿಕೊಂಡಿದ್ದೇವೆ ಅಂತೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ. ಅಂದರೆ ಇವರು ಫ್ರೆಂಡ್ ಅಂತಾರೆ, ಅವರು ಸಂಸಾರ ಯಾರ ಜೊತೆ ಮಾಡ್ತಾರೆ ಅನ್ನೋದು ಕೂಡ ಇಲ್ಲಿ ಪ್ರಶ್ನೆ. ಸೊ ಅಂದರೆ ನೀವು ಹೆಂಡತಿ ಜೊತೆ ಸಂಸಾರ ಮಾಡ್ತೀರಾ, ಬೇರೆಯವ್ರ ಜೊತೆ ಮಾಡಿದ್ರೆ ಅದು ಸಂಸಾರ ಆಗಲ್ಲ. ಸೊ ಈ ಕಾರಣಕ್ಕಾಗಿ ಸೊ ಇಲ್ಲಿ ಸಾಕಷ್ಟು ಅನುಮಾನಗಳು ಮೂಡುತ್ತೆ. ನಾವು ಹಿಂದೂ ಸಂಪ್ರದಾಯದಂತೆ ಅಥವಾ ನಾವು ಕೋರ್ಟ್ ಕಾನೂನಿಗೆ ತಕ್ಕಂತೆ ನಾವು ಮದುವೆ ಆಗಿದ್ದೀವಿ, ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದೀವಿ, ಇದು ಉಲ್ಲೇಖ ಇಲ್ಲ ಅಲ್ಲ. ಅಂದ್ರೆ ನಾವು ರಿಲೇಶನ್ಶಿಪ್ ನಲ್ಲಿ ಇದ್ವಿ, ಸಂಸಾರ ಮಾಡ್ತಾ ಇದ್ವಿ ಅನ್ನೋದನ್ನ ಪವಿತ್ರ ಗೌಡ ಹೇಳಿದ್ರೆ, ಈವನ್ ದರ್ಶನ್ ಕೂಡ ಅಲ್ಲಿ ಈ ಪವಿತ್ರ ಗೌಡ ಹೇಳಿರುವಂಥ ಹೇಳಿಕೆಯಲ್ಲಿ
ಕ್ಲಿಯರ್ ಕಟ್ ಆಗಿದೆ, ನಾವು ಸಂಸಾರ ಮಾಡ್ತಾ ಇದ್ವಿ, ಬಟ್ ಎಲ್ಲೂ ಕೂಡ ಮದುವೆ ಆಗಿದ್ವಿ ಅನ್ನೋದ್ರ ಬಗ್ಗೆ ಎಲ್ಲ. ಇಬ್ರಿಗೂ ಕೂಡ ಯಾವಾಗ ಇವಕ್ಕೆ ಮಾಡ್ಲಿಂಗ್ ಅಲ್ಲಿ ಕೂಡ ಇರ್ತಾಳೆ ಪವಿತ್ರ ಗೌಡ. ಮಾಡ್ಲಿಂಗ್ ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಈಕೆ ತನ್ನ ಪ್ರೊಫೈಲ್ ಅನ್ನ 2014ರಲ್ಲಿ ಬುಲ್ಬುಲ್ ಸಿನಿಮಾ ದರ್ಶನ್ ಏನ್ ಬರುತ್ತೆ ಆ ಸಿನಿಮಾ ಬಂದಂತ ಸಂದರ್ಭದಲ್ಲಿ ಹೀರೋಯಿನ್ ಇದಕ್ಕೆ ಮಾಡ್ಲಿಂಗ್ ಕೊಡ್ಲಿಕ್ಕೆ ಹೋಗಿರ್ತಾರೆ ಪ್ರೊಫೈಲ್ ಅನ್ನ ತೆಗೆದುಕೊಂಡು. ಆಗ ಹೋದಂತ ಸಂದರ್ಭದಲ್ಲಿ ಅವರ ಮ್ಯಾನೇಜರ್ ಏನಿರ್ತಾರೆ ಅವರಿಂದ ಇವರ ಮೊಬೈಲ್ ನಂಬರ್ ಅನ್ನ ತೆಗೆದುಕೊಳ್ತಾರೆ. ತಗೊಂಡು ಇಬ್ಬರ ನಡುವೆ ನನಗೊಂದು ಅವಕಾಶ ಕೊಡಿ, ಒಂದು ಅವಕಾಶ ಕೊಡಿ, ಈ ತರ ಸಾಮಾನ್ಯವಾಗಿ ಯಾರೋ ಹೊಸದಾಗಿ ಬಂದಾಗ ಇದನ್ನು ಕೇಳುವಂಥದ್ದು ಇರುತ್ತೆ ಅಂತ. ಸೊ ಆಮೇಲೆ ಅವರು ಅದನ್ನ ಮುಂದುವರೆದು ಅವರು ಹೇಳ್ತಾರೆ. ಸೊ ಅದರಲ್ಲಿ ಬೇರೆಯವ್ರಿಗೆ ಆ ಚಿತ್ರದ ಅವಶ್ಯಕತೆ ಇದ್ರೆ ತಿಳಿಸ್ತೀನಿ ಅಂದರೆ, ಈಗಾಗಲೇ ಬೇರೆಯವ್ರಿಗೆ ಬುಲ್ಬುಲ್ ಸಿನಿಮಾದಲ್ಲಿ ಅವಕಾಶಗಳು ಸಿಕ್ಕಿರುತ್ತೆ, ಇವರಿಗೆ ಸಿಕ್ಕಿರೋದಿಲ್ಲ, ಪವಿತ್ರ ಗೌಡ ರಿಜೆಕ್ಟ್ ಆಗಿರ್ತಾರೆ. ಆದರೆ ಇದನ್ನೇ ನೆಪವಾಗಿ ಇಟ್ಕೊಂಡು ಪ್ರತಿದಿನ ದರ್ಶನ್ ಅವರೊಂದಿಗೆ ಫೋನ್ನಲ್ಲಿ ನಾನು ಚಾಟ್ ಮಾಡ್ತಿದ್ದೆ, ವಾಟ್ಸಪ್ನಲ್ಲಿ ದೂರವಾಣಿ ಕರೆ ಮಾಡಿ ನಾನು ಮಾತಾಡ್ತಾ ಇದ್ದೆ. ಓಕೆ, ನಾನು ಯಾಕೆ ಅವರಿಬ್ರಿಗೆ ಮದುವೆ ಆಗಿದೆ ಅನ್ನೋದ್ರ ಬಗ್ಗೆ ಏನಾದರೂ ಉಲ್ಲೇಖ ಆಗಿದೆಯಾ? ಅದು ದರ್ಶನ್ ಅವರ ಸ್ಟೇಟ್ಮೆಂಟಲ್ಲಿ ಆಗಿರ್ಬೋದು ಅಥವಾ ಪವಿತ್ರ ಗೌಡ ಸ್ಟೇಟ್ಮೆಂಟಲ್ಲಿ ಆಗಿರ್ಬೋದು. ಯಾಕಂದರೆ ಇಲ್ಲಿ ಬ್ಲ್ಯಾಕ್ ಮೇಲ್ ಮಾಡ್ತಿದ್ರು ಅಂತ ವಿಜಯಲಕ್ಷ್ಮಿ ಹೇಳಿದ್ದಾರೆ, ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇದ್ವಿ ಅಂತ ದರ್ಶನ್ ಹೇಳಿದ್ದಾರೆ, ಆ ಮನೇಲಿ ಸಂಸಾರ ಮಾಡ್ತಿದ್ವಿ ಅಂತ ಪವಿತ್ರ ಹೇಳ್ತಾ ಇದ್ದಾರೆ. ನಾನು ಯಾಕೆ ಮದುವೆ ಆಗಿದ್ದಾರಾ ಅಂತ ಕೇಳಿದೆ ಅಂದರೆ, ತುಂಬ ಜನರು ಸಮರ್ಥನೆ ಏನಾಗಿತ್ತು, ನಿಮ್ಮ ಹೆಂಡತಿಗೆ ಇದೇ ಥರ ಅಶ್ಲೀಲ ಮೆಸೇಜ್ ಮಾಡಿದ್ರೆ ಬಿಡ್ತೀರಾ? ದರ್ಶನ್ ಅವ್ರ ಹೆಂಡತಿಗೆ ಮೆಸೇಜ್ ಮಾಡಿದ್ಕೆ ರೊಚ್ಚಿಗೆದ್ರು, ಕೊಲೆ ಮಾಡಿದ್ರು, ಅದರಲ್ಲಿ ತಪ್ಪೇನಿದೆ? ದರ್ಶನ್ ಹೆಂಡತಿ ಪವಿತ್ರ ಗೌಡ ಎರಡನೇ ಹೆಂಡತಿ ಅಂತ ಹಂಗಾಗಿ ಕೇಳಿದೆ ಕಾನೂನಾತ್ಮಕವಾಗಿ. ಯಾಕಂದರೆ ಆಲ್ರೆಡಿ ಮದುವೆ ಆಗಿದೆ, ಒಬ್ರಿಗೆ ಡಿವೋರ್ಸ್ ಆಗಿಲ್ಲ ಅಂದಮೇಲೆ ಎರಡನೇ ಮದುವೆಗೆ ನಮ್ಮ ಕಾನೂನಲ್ಲಿ ಅವಕಾಶ ಇಲ್ಲ. ಸೊ ಹಾಗಾಗಿ ಏನದು ಕತೆ ಅಂತ ಕೇಳಿದೆ. ಇಲ್ಲ, ಖಂಡಿತವಾಗಿ ಇಲ್ಲೆಲ್ಲೂ ಕೂಡ ಮದುವೆ ಆಗಿರೋ ಬಗ್ಗೆ ಯಾವುದೇ ರೀತಿ ಉಲ್ಲೇಖ ಇಲ್ಲ. ಪವಿತ್ರ ಗೌಡ ನಾನು ಮದುವೆ ಆಗಿದ್ದೀನಿ ಅಂತ ಹೇಳಿಲ್ಲ, ದರ್ಶನ್ ಅವರು ನಾನು ಮದುವೆ ಮಾಡ್ಕೊಂಡಿದ್ದೀನಿ ಅನ್ನೋದನ್ನ ಹೇಳಿಲ್ಲ. ಸೊ ವಿಜಯಲಕ್ಷ್ಮಿ ಕೊಟ್ಟಿರುವಂತ ಹೇಳಿಕೆಯಲ್ಲೂ ಕೂಡ ಅವರಿಬ್ರು ಮದುವೆ ಆಗಿರೋದ್ರ ಬಗ್ಗೆ ಉಲ್ಲೇಖ ಇಲ್ಲ. ಇಬ್ಬರು ಅಂದ್ರೆ ವಿಜಯಲಕ್ಷ್ಮಿ ಕೊಟ್ಟಿರೋದು ಕಟ್ ಅಂಡ್ ಕ್ಲಿಯರ್ ಆಗಿದೆ. ಅವ್ರು ಯಾವ ರೀತಿ ಸಂಪರ್ಕದಲ್ಲಿದ್ರು, ನನಗೆ ಫೋನ್ ಮಾಡಿ ಹೇಳಿದ್ರು. ಇದಾದ ನಂತರ ಖಾಸಗಿ ವಿಡಿಯೋಗಳು, ಫೋಟೋಗಳನ್ನ ಇಟ್ಕೊಂಡು ಅವ್ರಿಗೆ ಬ್ಲಾಕ್ ಮೇಲ್ ಮಾಡ್ತಾ ಇದ್ದಾರೆ ಅನ್ನೋ ಮಾಹಿತಿ ನನಗೆ ಬಂದಿತ್ತು ಅನ್ನೋದನ್ನು ಕೂಡ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ. ಡೈಲಾಗ್ ಚೇಂಜ್ ಮಾಡ್ಕೋಬೇಕು ಅಭಿಮಾನಿಗಳು. ಪ್ರೇಯಸಿಗೆ ಮೆಸೇಜ್ ಮಾಡಿದ್ರೆ ಬಿಟ್ಬಿಡ್ತೀವಾ, ಅಥವಾ ಲಿವಿಂಗ್ ರಿಲೇಶನ್ಶಿಪ್ ನಲ್ಲಿ ಇರೋರಿಗೆ ಮೆಸೇಜ್ ಮಾಡಿದ್ರೆ ಬಿಟ್ಬಿಡ್ತೀರಾ? ಡೈಲಾಗ್ ಚೇಂಜ್ ಮಾಡ್ಕೋಬೇಕು. ಅಭಿಮಾನಿಗಳೇ ಹೇಳ್ಬೇಕಾಗುತ್ತೆ. ಇನ್ನೊಂದು ಸ್ಟೇಟ್ಮೆಂಟ್ ವಿಜಯಲಕ್ಷ್ಮಿ ಅವರು ಕೊಟ್ಟಿರೋದು, ಅದು ಇದು ತುಂಬಾ ಜನಕ್ಕೆ ಗೊತ್ತಿತ್ತೋ ಗೊತ್ತಿಲ್ವೋ. ಅವ್ರು ಹೇಳ್ತಾರೆ, ಸುಮಾರು ಒಂದು 3-4 ತಿಂಗಳ ಹಿಂದೆ ಪವಿತ್ರ ಗೌಡ ಒಂದು ಇನ್ಸ್ಟಾಗ್ರಾಮಲ್ಲಿ ಸ್ಟೇಟಸ್ ಹಾಕ್ತಾರೆ. ಇದು ಸಿಕ್ಕಾಪಟ್ಟೆ ಹಲ್ಚಲ್ ಎಬ್ಬಿಸಿತ್ತು. ಅವತ್ತಿನಿಂದ ಪವಿತ್ರ ಗೌಡನನ್ನ ಅಫಿಷಿಯಲ್ ಆಗಿ ನಮ್ಮ ಅತ್ತಿಗೆ ಅಂತ ಕರೆಯೋದಕ್ಕೆ ಅಭಿಮಾನಿಗಳು ಶುರು ಮಾಡ್ಕೊಂಡಿದ್ರು. ಏನಂತ, ಒಂದು ಮಳೆ ಬಿಲ್ಲು ಒಂದು ಮಳೆ ಮೋಡ ಅಂತ ಹಾಡು ಹಾಕಿ 10 ವರ್ಷದಿಂದ ನಾವು ರಿಲೇಶನ್ಶಿಪ್ನಲ್ಲಿ ಇದ್ದೀವಿ ಅನ್ನೋದನ್ನ ಪವಿತ್ರ ಗೌಡ ಮೊದಲ ಬಾರಿಗೆ ಅಧಿಕೃತವಾಗಿ ತಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಅನೌನ್ಸ್ ಮಾಡಿಬಿಡ್ತಾರೆ. ಅದನ್ನ ವಿಜಯಲಕ್ಷ್ಮಿ ನೋಡಿ ಅವರು ಕೂಡ ಒಂದು ಟ್ವೀಟ್ ಅನ್ನು ಮಾಡ್ತಾರೆ, ಜೊತೆಗೆ ಇನ್ಸ್ಟಾಗ್ರಾಮ್ನಲ್ಲಿ ಸ್ಟೇಟಸ್ ಅನ್ನು ಕೂಡ ಹಾಕೊಳ್ತಾರೆ. ಯಾವುದೇ ಕಾರಣಕ್ಕೂ ಈ ಥರ ಎಲ್ಲ ಏನು ಇಲ್ಲ, ಆಲ್ರೆಡಿ ಪವಿತ್ರಂಗ್ ಮದುವೆ ಆಗಿದೆ, ಮಗಳು ಇದ್ದಾಳೆ, ಆ ಖುಷಿ ಗೌಡಗೂ ದರ್ಶನ್ಗೂ ಸಂಬಂಧ ಇಲ್ಲ, ದರ್ಶನಿಗಿರೋದು ಒಬ್ಬನೇ ಮಗ, ಅದು ವಿನೀಶ್ ಅಂತ ಅವರು ಕೂಡ ಸ್ಟೇಟಸ್ ಅನ್ನು ಹಾಕೊಳ್ತಾರೆ. ಅದಾದ ನಂತರ ಪವಿತ್ರ ಗೌಡ ಮತ್ತೊಂದು ಕ್ಲಾರಿಟಿ ಕೊಡ್ತಾರೆ, ನಾನು ಎಲ್ಲೂ ಖುಷಿ ಗೌಡಂಗೂ ದರ್ಶನ್ಗೂ ಸಂಬಂಧ ಇದೆ ಅಂತ ಹೇಳಿಲ್ಲ ಅಂತ. ಇಷ್ಟೆಲ್ಲ ಆಗುತ್ತೆ. ಆದ್ಮೇಲೆ ಆ ವಿಚಾರ ಅಲ್ಲಿಗೆ ತಣ್ಣಗಾಗುತ್ತೆ. ಪವಿತ್ರ ಯಾವುದೇ ರೀತಿಯಾದಂಥ ಫೋಟೋಸ್ ಅನ್ನ ಹಾಕಲ್ಲ, ಪವಿತ್ರ ಅದ್ರ ಬಗ್ಗೆ ಏನೂ ಮಾತಾಡಲ್ಲ. ಎಲ್ರಿಗೂ ಇದ್ದಂಥ ಅನುಮಾನ, ಅದು ಹೆಂಗ್ ಆ ವಿಚಾರ ಅಲ್ಲಿಗೆ ನಿಂತೋಯ್ತು, ಸಾರ್ಟ್ಔಟ್ ಮಾಡ್ಕೊಂಡ್ರ, ಕೂತು ಮಾತಾಡ್ಕೊಂಡ್ರ, ಅದನ್ನ ರಾಜ್ಯ ಪಂಚಾಯತಿ ಮಾಡ್ಕೊಂಡ್ರ ಅಂತ. ಬಟ್ ಇಲ್ಲಿ ಸ್ಟೇಟ್ಮೆಂಟ್ ಕೊಡುವಾಗ ವಿಜಯಲಕ್ಷ್ಮಿ ಅದನ್ನ ಹೇಳಿದ್ದಾರೆ, ಯಾವುದೇ ಕಾರಣಕ್ಕೂ ದರ್ಶನ್ ಮತ್ತು ಪವಿತ್ರ ಗೌಡ ಇರುವಂಥ ಭಾವಚಿತ್ರವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪವಿತ್ರ ಗೌಡ ಅವರು ಬಳಸಬಾರ್ದು ಅಂತ ಮಾನ್ಯ ಸಿಟಿ ಸಿವಿಲ್ 11ನೇ ACC ಮತ್ತು SJ ನ್ಯಾಯಾಲಯದಿಂದ ದಾವೆ ಹೂಡಿ ತಡೆಯಾಜ್ಞೆಯನ್ನ ನಾನು ತಂದಿದ್ದೆ. ಅದಾದ ಮೇಲೆ ದರ್ಶನ್ ಜೊತೆಗಿನ ಯಾವುದೇ ಫೋಟೋವನ್ನ, ಯಾವುದೇ ವಿಡಿಯೋವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ಪವಿತ್ರ ಗೌಡ ಪೋಸ್ಟ್ ಮಾಡಿಲ್ಲ. ಇದಕ್ಕೆ ಸಂಬಂಧಪಟ್ಟಂತೆ ಈ ವರದಿ ಏನಿತ್ತು, ನ್ಯಾಯಾಲಯ ಕೊಟ್ಟಂತ ಆದೇಶದ ಪ್ರತಿ ಏನಿತ್ತು, ಆ ಪ್ರತಿಯನ್ನು ನಾನು ನಿಮಗೆ ಒದಗಿಸ್ತಾ ಇದ್ದೀನಿ ಅಂತ ಪೊಲೀಸರಿಗೆ ಹೇಳಿದ್ದಾರೆ. ಅಂದ್ರೆ ಸ್ಟೇ ತಂದಿದ್ರು. ಪವಿತ್ರ ಗೌಡ ಎಲ್ಲೂ ಕೂಡ ದರ್ಶನ್ ಮತ್ತು ಪವಿತ್ರ ಫೋಟೋಗಳನ್ನ ಹಾಕಿಕೊಳ್ಳಬಾರ್ದು ಅಂತ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲದಂತ ವಿಚಾರ ಆಗಿತ್ತು ಅಂತ ಕಾಣುತ್ತೆ. ಪಾಪ ಇಲ್ಲಿ ವಿಜಯಲಕ್ಷ್ಮಿ ಸಾಕಷ್ಟು ಪ್ರಯತ್ನ ಪಟ್ಟಿದ್ದಾರೆ, ಈ ವಿಚಾರ ಹೊರಗೆ ಬರಬಾರ್ದು ಅಂತ. ಸ್ಟೇ ತಂದಿದ್ರು, ಇನ್ಸ್ಟಾಗ್ರಾಮ್ಗಳಲ್ಲಿ ಫೋಟೋ ಬಳಕೆ ಮಾಡಬಾರ್ದು ಅಂತ. ಅದ್ರ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಸಾಮಾನ್ಯವಾಗಿ ಏನಾಗುತ್ತೆ, ನಾನು ಆಗ್ಲೇ ಹೇಳ್ತಾ ಇದ್ದೆ, ಗಂಡ ಹೆಂಡತಿ ಅಂದ್ರೆ ಅದೊಂದು ಪೊಸೆಸಿವ್ನೆಸ್ ಇರುತ್ತೆ. ಮತ್ತೆ ಯಾರೋ ಸಾಮಾನ್ಯರಾದರೆ ಅದ್ರ ಬಗ್ಗೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಳೋದು. ಇಲ್ಲಿ ದರ್ಶನ್ ತನ್ನದಾದ ಅಗಾಧವಾದ ಫ್ಯಾನ್ ಫಾಲೋವರ್ಸನ್ನು ಇಟ್ಕೊಂಡಿರುವಂಥದ್ದು. ಇಂಡಸ್ಟ್ರಿ ಇರ್ಬೋದು, ಬೇರೆ ಬೇರೆ ಇಂಡಸ್ಟ್ರಿಗಳಿಗೆ ಅವನದೇ ಆದಂತಹ ಮರ್ಯಾದೆ ಇರುವಂಥದ್ದು. ಸೊ ಹೀಗಾಗಿ ದರ್ಶನ್ ಅವ್ರಿಗೆ ಫ್ಯಾನ್ ಫಾಲೋವರ್ಸ್ ಜಾಸ್ತಿ ಇದೆ. ಯಾವುದೇ ಹಂತದಲ್ಲಿ ಹಿಂಗೆ ನಾವು ಸೋಷಿಯಲ್ ಲೈಫ್ಗೆ ಏನು ಬರ್ತೀವಿ, ಸಾಮಾಜಿಕ ಬದುಕಿಗೆ ಬಂದಂಥ ಸಂದರ್ಭದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗ್ತಾ ಇರುತ್ತೆ. ಇವರು ಹೀರೋಗಳಾಗಿ ನಟನೆ ಮಾಡುವಂಥದ್ದು, ಇವ್ರನ್ನ ಫಾಲೋ ಮಾಡುವಂಥವ್ರು ಸಾಕಷ್ಟು ಜನ ಇರ್ತಾರೆ. ಸೊ ಇಂತಹ ಸಂದರ್ಭದಲ್ಲಿ ಈ ರೀತಿಯಾಗಿ ಯಾವುದೋ ಒಂದು ಬೇರೆ ಮಹಿಳೆಯ ಜೊತೆ
ಫೋಟೋಗಳು ವೈರಲ್ ಆಗುವಂಥದ್ದು, ಯಾರೋ ಬೇರೆ ಮಹಿಳೆ ತನ್ನ ಗಂಡನ ಜೊತೆ ಫೋಟೋವನ್ನು ಹಾಕಿ ನಾವು 10 ವರ್ಷದಿಂದ 9 ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿದ್ದೀವಿ, 10 ವರ್ಷ ಆಯಿತು ನಮಗೆ, ಈ ರೀತಿಯಾಗಿ ಹಾಕಿದಂಥ ಸಂದರ್ಭದಲ್ಲಿ ಯಾವುದೇ ಅದು ಹೆಂಡತಿ ಆದಂಥವಳಿಗೆ ಅದ್ರ ಬಗ್ಗೆ ಒಂದು ನೋವು ಉಂಟಾಗುತ್ತೆ, ಬೇಜಾರಾಗುತ್ತೆ. ಸೊ ಅದನ್ನು ಕೂಡ ವಿಜಯಲಕ್ಷ್ಮಿ ಅವರು ಹೊರ ಹಾಕಿದರು. ಆ ಸಂದರ್ಭದಲ್ಲಿ ಯಾವಾಗ ಪವಿತ್ರ ಗೌಡ ಈ ರೀತಿಯಾಗಿ ಒಂದು ಸ್ಟೇಟಸನ್ನು ಹಾಕ್ತಾರೆ, ಆ ಸ್ಟೇಟಸನ್ನು ಹಾಕಿದ ಬಳಿಕ ಅದು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವೈರಲ್ ಆಗಿದ್ದಂತಹ ಒಂದು ಸುದ್ದಿ ಅದು. ಅಂದರೆ ದರ್ಶನ್ ಅವ್ರಿಗೆ ಯಾವಾಗ ಇದನ್ನು ಹಾಕಿದ್ರು, ಸೊ ಅವರ ಫ್ಯಾನ್ ಫಾಲೋವರ್ಸಿಂದ ಶುರು ಮಾಡಿ ಎಲ್ಲರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಟ್ರೋಲ್ ಮಾಡಿದರು. ಕೆಲವರು ಅದಕ್ಕೆ ಒಪ್ಕೊಂಡ್ರು, ಕೆಲವರು ಇಲ್ಲ ಅಂತ ಹೇಳಿದ್ರು, ಬೇರೆ ಬೇರೆ ರೀತಿಯಾಗಿ ಟ್ರೋಲ್ ಆಗುತ್ತೆ. ಈ ಸಂದರ್ಭದಲ್ಲಿ ವಿಜಯಲಕ್ಷ್ಮಿ ಅವರು ಯಾವಾಗ ಇದು ಟ್ರೋಲ್ ಆಗುತ್ತೆ, ದರ್ಶನ್ಗೆ ಸಾಮಾನ್ಯವಾಗಿ ಎಲ್ಲ ಒಂದು ಕಡೆ ಅದು ಯಾರೇ ವ್ಯಕ್ತಿಗಾರು ಮುಜುಗರ ಆಗುವಂಥ ವಿಚಾರ. ಸೊ ಅದು ಈ ವಿಜಯಲಕ್ಷ್ಮಿಗೂ ಕೂಡ ಮುಜುಗರ ತರುವಂಥ ವಿಚಾರ. ಅವ್ರ ಫ್ರೆಂಡ್ ಸರ್ಕಲ್ಲು ಆಚೆ ಹೋದಾಗ 4 ಜನ ನೋಡಿದವರು ಫೋನ್ ಮಾಡಿ ಹೇಳಿರ್ತಾನೆ, ಏನಮ್ಮ ಈ ರೀತಿಯಾಗಿ ನಿಮಗೆ ನಿನ್ನ ಗಂಡನ ಜೊತೆ ಯಾರೋ ಹಾಕ್ಕೊಂಡಿದ್ದಾರೆ ಫೋಟೋನ ಅಂದಾಗ ಮುಜುಗರ ಬರುತ್ತೆ. ಸೊ ಆ ಸಂದರ್ಭದಲ್ಲಿ ಅವರು ಅದನ್ನು ಕಾನೂನು ಹೋರಾಟಕ್ಕೆ ಮುಂದಾಗಿದ್ದರು. ಸೊ ಇದನ್ನು ಎಲ್ಲೂ ಹಾಕಬಾರ್ದು ಮುಂದಿನ ದಿನಗಳಲ್ಲಿ ಅಂತ. ಸೊ ಈ ಕಾನೂನು ಹೋರಾಟದ ಫಲವೇ ಪವಿತ್ರ ಗೌಡ ಮುಂದೆ ಈ ಥರ ಫೋಟೋಗಳನ್ನು ಹಾಕೋದು ಬಿಟ್ಟಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗುತ್ತೆ. ಫೈನ್. ಸೊ ಅವತ್ತಿನ ದಿನ ಅಂದ್ರೆ ಕೊಲೆ ಆದ ದಿನ ಕೂಡ ವಿಜಯಲಕ್ಷ್ಮಿ ದರ್ಶನ್ ಜೊತೆ ಕಾಂಟ್ಯಾಕ್ಟ್ ನಲ್ಲೇ ಇದ್ರು, ಕಾಲ್ ಮಾಡ್ತಾ ಇದ್ರು, ಮಾತಾಡ್ತಾ ಇದ್ರು. ಬಟ್ ಅವತ್ತು ವಿಜಯಲಕ್ಷ್ಮಿ ದರ್ಶನ್ ಏನೆಲ್ಲ ಸುಳ್ಳು ಹೇಳಿದ್ರು